यो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनूमत्स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरुन्मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषौ व्यपेतः पूर्णानन्दो व्ययो यो गुरुरपि परमः चिन्तयेतं महान्तं यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ಓಂ ಶ್ರೀಮದ್ಭಾಗವತದ ಚತುರ್ಥ ಸ್ಕಂಧದ 25ನೇ ಅಧ್ಯಾಯದಲ್ಲಿ ಇವತ್ತು 8ನೇ ಶ್ಲೋಕ. ಏತೇ ತ್ವಾಂ ಸಂಪ್ರತೀಕ್ಷಂತೆ ಆಗಿದೆಯಾ ಇದು? ಹೌದು, 9ನೇ ಶ್ಲೋಕ ಆಗಬೇಕು. ಅತ್ರ ತೇ ಕಥಯಿಷ್ಯೇಹಂ ಇತಿಹಾಸಂ ಪುರಾತನಂ ಪುರಂಜನಸ್ಯ ಚರಿತಂ ನಿಬೋಧ ಗದತೋ ಮಮ. ನಾರದ ಮಹರ್ಷಿಗಳು ಈ ಪ್ರಾಚೀನ ಬರ್ಹಿ ರಾಜನಿಗೆ ಹೇಳ್ತಾ ಇದ್ದಾರೆ, ನೀನು ನಿಷ್ಕರುಣೆಯಿಂದ ಯಜ್ಞದಲ್ಲಿ ಕೊಲ್ಲಿಸಿರ್ತಕ್ಕಂತಹ ಸಾವಿರಾರು ಪಶುಗಳನ್ನು ನೋಡು, ಅವೆಲ್ಲ ನಿನಗೋಸ್ಕರ ಕಾಯ್ತಾ ಇದ್ದಾವೆ. ನೀನು ಮೃತನಾಗಿ ಪರಲೋಕಕ್ಕೆ ಬಂದಾಗ ನಿನ್ನನ್ನ ಕೋಪದಿಂದ ಕಬ್ಬಿಣದ ಆಯುಧಗಳಿಂದ ಕೊಚ್ಚಿ ಹಾಕ್ತಾವೆ, ಕಾಯ್ತಾ ಇದ್ದಾವೆ ಅಂತ ಇಷ್ಟು ನಿನ್ನೆ ದಿವಸ ನಾವು ನೋಡಿದ್ವಿ. ಈ ರೀತಿ ಹೇಳಿದ ನಾರದರು ನಿನಗೆ ಒಂದು ಕಥೆ ಹೇಳ್ತೇನೆ ಕೇಳು ಅಂತ ಇದ್ದಾರೆ. ಇವಾಗ ಆ ಪ್ರಾಚೀನ ಬರ್ಹಿಗೆ ನಾರದರು ಒಂದು ಇತಿಹಾಸವನ್ನ ಹೇಳ್ತಾ ಇದ್ದಾರೆ. ಕಾಮ್ಯಕರ್ಮದಲ್ಲೇ ಆಸಕ್ತರಾಗಿ ಪರಮಾತ್ಮನ ಜ್ಞಾನವನ್ನ ಪಡೆದುಕೊಳ್ಳದೆ ಕೇವಲ ಕಾಮ್ಯಕರ್ಮಗಳನ್ನ ಮಾಡ್ತಾ ಇದ್ದರೆ ಏನಾಗ್ತದೆ ಅನ್ನೋ ವಿಷಯದಲ್ಲಿ ಒಂದು ಒಳ್ಳೆ ಅಧ್ಯಾತ್ಮಗರ್ಭಿತವಾದ ಇತಿಹಾಸ ಅದನ್ನ ಹೇಳ್ತೇನೆ ಅಂತಾರೆ. ಅದು ಪುರಂಜನ ಉಪಾಖ್ಯಾನ ಅಂತ. ಅದನ್ನ ಹೇಳ್ತೇನೆ ಕೇಳು ಅಂತ ಇದ್ದಾರೆ ನಾರದರು.
ಬಹಳ ಪ್ರಸಿದ್ಧವಾಗಿರ್ತಕ್ಕಂತಹ ಉಪಾಖ್ಯಾನ ಇದು. ಪುರಂಜನೋಪಾಖ್ಯಾನ ಅಂತ. ಪುರಂಜನನ ಚರಿತ್ರೆ. ನಿಬೋಧ ಪುರಂಜನಸ್ಯ ಚರಿತಂ ನಿಬೋಧ. ಪುರಂಜನನ ಚರಿತ್ರೆಯನ್ನ ಹೇಳ್ತೇನೆ ಕೇಳು. ಇದು ಇತಿಹಾಸಂ ಪುರಾತನಂ ಅಂತಾರೆ. ಪುರಾತನವಾದ ಒಂದು ಇತಿಹಾಸ, ಅದನ್ನ ಹೇಳ್ತೇನೆ ಕೇಳು ಅಂತ. ಇದು ಒಳ್ಳೆ ಅಧ್ಯಾತ್ಮಗರ್ಭಿತವಾಗಿರ್ತಕ್ಕಂತಹ ಒಂದು ಇತಿಹಾಸ ಇದು. ಯಾರಿಗೆ ಭಗವಂತನ ಜ್ಞಾನವಿರುವುದಿಲ್ಲವೋ, ಕಾಮ್ಯಕರ್ಮದಲ್ಲಿ ಆಸಕ್ತರಾಗಿರ್ತಾರೋ ಅಂಥವರ ಬಗ್ಗೆ ಹೇಳ್ತಕ್ಕಂತಹ ಒಂದು ಚರಿತ್ರೆ ಇದು. ಆ ವಿಷಯದಲ್ಲಿ ಅಧ್ಯಾತ್ಮಗರ್ಭಿತವಾದಂತಹ ಒಂದು ಇತಿಹಾಸ. ಅದನ್ನ, ಆ ಕಥೆಯನ್ನ ನಿನಗೆ ಹೇಳ್ತೇನೆ ಕೇಳು ಅಂತ ಇದ್ದಾರೆ. ಅತ್ರ ತೇ ಕಥಯಿಷ್ಯೇಹಂ ಇತಿಹಾಸಂ ಪುರಾತನಂ ಪುರಂಜನಸ್ಯ ಚರಿತಂ ನಿಬೋಧ ಗದತೋ ಮಮ. ಪುರಾತನಂ ಇತಿಹಾಸಂ ಅಂತ ಏನಿದೆ, ಪುರಾತನ ಅಂತನ್ನೋ ಶಬ್ದಕ್ಕೇನೆ ಅಧ್ಯಾತ್ಮಗರ್ಭಿತ ಅಂತ ಅರ್ಥ. ವಿಜಯಧ್ವಜ ತೀರ್ಥರು ಪುರಾತನ ಅಂತನ್ನೋ ಶಬ್ದದ ಅರ್ಥವನ್ನ ಬರಿತಾ, ಪುರೇ ಶರೀರೆ ಅತತಿ ಸತತಂ ವಿಷಯೀಕೃತ್ಯ ವರ್ತತೆ ಇತಿ ಪುರಾತನಂ. ಪುರೇ ಅಂದರೆ ಈ ಶರೀರದಲ್ಲಿ ಅತತಿ. ಅತತಿ ಅಂತ ಅನ್ನೋದು ಅತ ಸಾತತ್ಯಗಮನೆ ಅಂತ ಒಂದು ಧಾತು. ಅತ ಸಾತತ್ಯಗಮನೆ ಅನ್ನೋ ಧಾತುವಿನಿಂದ ಅತತಿ ಅಂತ ಆಗಿದೆ. ಅಂದ್ರೆ ಸತತಂ ವಿಷಯೀಕೃತ್ಯ ವರ್ತತೆ, ಈ ಶರೀರದಲ್ಲಿ ಯಾವಾಗಲೂ ವಿಷಯ ಪದಾರ್ಥಗಳನ್ನ ಅನುಭವಿಸ್ತಾ ಇರ್ತಾನೆ ಅಂತರ್ಥ. ಅಂದ್ರೆ ಜೀವ ಪುರಾತನಂ ಒಳಗೆ, ಈ ಶರೀರದ ಒಳಗೆ ಯಾವಾಗಲೂ ವಿಷಯ ಪದಾರ್ಥಗಳನ್ನ ಸ್ವೀಕಾರ ಮಾಡ್ತಾ ಇರುವಂತಹ ಜೀವನ ಚರಿತ್ರೆ ಅಂತ ಅರ್ಥ. ಆಸೀತ್ ಪುರಂಜನೋ ನಾಮ ರಾಜಾ ರಾಜನ್ ಬೃಹಚ್ಛ್ರವಾಃ ತಸ್ಯಾ ವಿಜ್ಞಾತನಾಮಾಸೀತ್ ಸಖಾ ವಿಜ್ಞಾತಚೇಷ್ಟಿತಃ. ಆ ಪ್ರಾಚೀನ ಬರ್ಹಿಗೆ ನಾರದರು ಕಥೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಪುರಂಜನನ ಕಥೆ ಇದು. ಪುರಂಜನೋಪಾಖ್ಯಾನ. ಈ ಕಥೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ರಾಜ, ಹಿಂದೆ ಬೃಹಚ್ಛ್ರವಾಹ ಪುರಂಜನೋ ನಾಮ ರಾಜ ಆಸೀತ್. ಮಹಾಕೀರ್ತಿಶಾಲಿಯಾಗಿರ್ತಕ್ಕಂತಹ ಒಬ್ಬ ಪುರಂಜನ ಅನ್ನೋ ಹೆಸರಿನ ರಾಜ ಇದ್ದ. ಬೃಹಚ್ಛ್ರವಾಹ ಅಂದ್ರೆ ಬಹಳ ಕೀರ್ತಿ ಇತ್ತವನಿಗೆ. ಒಳ್ಳೆ ವಿಶಿಷ್ಟನಾದಂತಹ ಒಬ್ಬ ಕೀರ್ತಿಶಾಲಿಯಾದಂತಹ ರಾಜ ಅವನು ಹಿಂದೆ ಇದ್ದ. ಅವನಿಗೆ ಅವಿಜ್ಞಾತ ಎಂಬ ಹೆಸರಿನ ಒಬ್ಬ ಗೆಳೆಯ ಇದ್ದ. ಅವಿಜ್ಞಾತನಾಮ ಸಖಾ ಆಸೀತ್. ಅವಿಜ್ಞಾತ ಅಂತ ಹೆಸರು ಅವನಿಗೆ. ಆ ಗೆಳೆಯನಿಗೆ ಸ್ನೇಹಿತ, ಮಿತ್ರ. ಈ ಪುರಂಜನ ರಾಜನಿಗೆ ಒಳ್ಳೆ ಸ್ನೇಹಿತ, ಅವನ ಹೆಸರು ಅವಿಜ್ಞಾತ ಅಂತ. ಅಂತಹ ಒಬ್ಬ ಗೆಳೆಯ ಇದ್ದ. ಆದರೆ ಆ ಸ್ನೇಹಿತ ಏನಿದ್ದಾನೆ ಅವನು ಏನು ಮಾಡ್ತಾನೆ ಅನ್ನೋದು
ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಅಂತಹ ಒಬ್ಬ ಸ್ನೇಹಿತ ಅವನು. ಅವನು ಇವನಿಗೆ ಏನು ಮಾಡ್ತಾನೆ, ಯಾವ ಯಾವ ಸಮಯದಲ್ಲಿ ಏನೇನು ಮಾಡ್ತಾನೆ ಅಂತನ್ನೋದು ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ, ಅವನ ಚಟುವಟಿಕೆಗಳು. ಆದರೆ ಅವನು ಇದ್ದ, ಅವಿಜ್ಞಾತ ಅಂತ ಅವನಿಗೆ ಹೆಸರು. ಅಂತಹ ಒಬ್ಬ ಸ್ನೇಹಿತ ಈ ಪುರಂಜನ ಎಂಬ ಮಹಾರಾಜನಿಗೆ ಇದ್ದ. ಆಸೀತ್ ಪುರಂಜನೋ ನಾಮ ರಾಜಾ ರಾಜನ್ ಬೃಹಚ್ರವಾಹ ತಸ್ಯಾ ವಿಜ್ಞಾತನಾಮಾಸೀತ್ ಸಖಾ ವಿಜ್ಞಾತಚೇಷ್ಟಿತಃ. ಸೋನ್ವೇಷಮಾಣಃ ಶರಣಂ ಬಭ್ರಾಮ ಪೃಥಿವೀಂ ಪ್ರಭುಃ ನಾನುರೂಪಂ ಯದಾ ವಿಂದತಿ ಅಭೂತ್ಸ ವಿಮನಾ ಇವ. ಈ ಪುರಂಜನ ಎಂಬ ರಾಜ, ಅವನು ತನಗೆ ವಾಸ ಮಾಡಲಿಕ್ಕೆ ಒಂದು ಯೋಗ್ಯವಾದ ಪಟ್ಟಣ ಬೇಕು ಅಂತ ಹುಡುಕ್ತಾ ಹೋದ್ನಂತೆ. ಅನ್ವೇಷಮಾಣ ಪೃಥಿವೀಂ ಬಭ್ರಾಮ, ತಾನು ವಾಸ ಮಾಡಲಿಕ್ಕೆ ಒಂದು ಯೋಗ್ಯವಾದ ಪಟ್ಟಣ ಯಾವುದು ಅಂತ ಹುಡುಕ್ತಾ ಹುಡುಕ್ತಾ ಭೂಮಿಯನ್ನೆಲ್ಲ ಸುತ್ತಾಡಿದ. ಆದರೆ ತನಗೆ ಅನುರೂಪವಾದಂತಹ ಪಟ್ಟಣವೇ ಸಿಗಲಿಲ್ಲ. ತನಗೆ ವಾಸಕ್ಕೆ ಯೋಗ್ಯವಾದಂತಹ ಒಂದು ಪಟ್ಟಣ ಬೇಕು ಅಂತ ಹುಡುಕ್ತಾ 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 ಇಡೀ ಭೂಮಿಯನ್ನೆಲ್ಲ ಸುತ್ತಾಡಿದ್ದಾನೆ. ಅಷ್ಟು ಸುತ್ತಾಡಿದರೂ ಕೂಡ ಅವನಿಗೆ ತನಗೆ ಅನುರೂಪವಾದಂತಹ ಒಂದು ಪಟ್ಟಣ ಅವನಿಗೆ ಸಿಗಲಿಲ್ಲ. ನ ಅನುರೂಪಂ ಅನುರೂಪಂ ನ ಯದಾ ಅವಿಂದತ್, ತನಗೆ ಅನುರೂಪವಾದಂತಹ ಪಟ್ಟಣ ಯಾವಾಗ ಸಿಗಲಿಲ್ಲವೋ ಆವಾಗ ಬಹಳ ದುಃಖ ಆಯ್ತು ಅವನಿಗೆ. ವಿಮನಾಹ ಇವ, ನನಗಿರ್ಲಿಕ್ಕೆ ಯೋಗ್ಯವಾದಂತಹ ಪಟ್ಟಣ ಸಿಗಲಿಲ್ವಲ್ಲ ಅಂತ ಬಹಳ ದುಃಖ ಆಗಿದೆ ಆ ಪುರಂಜನ ರಾಜನಿಗೆ. ಸೋನ್ವೇಷಮಾಣ ಶರಣಂ ಬಭ್ರಾಮ ಪೃಥಿವೀಂ ಪ್ರಭು ನಾನುರೂಪಂ ಯದಾ ವಿಂದತ್ ಅಭೂತ್ಸ ವಿಮನಾ ಇವ. ನ ಸಾಧು ಮೇನೆ ತಾಃ ಸರ್ವಾಃ ಭೂತಳೇ ಯಾವತಿ ಪುರಃ ಕಾಮಾನ್ ಕಾಮಯಮಾನೋಸೌ ತಸ್ಯ ತಸ್ಯಾಭಿಪತ್ತಯೇ. ಈ ಭೂಮಿಯಲ್ಲಿ ಬೇಕಾದಷ್ಟು ಪಟ್ಟಣಗಳಿದ್ದಾವೆ. ಆ ಎಲ್ಲ ಪಟ್ಟಣಗಳನ್ನು ಕೂಡ ಪರೀಕ್ಷೆ ಮಾಡಿ ನೋಡಿದ, ಇದ್ಯಾವುದು ನನಗೆ ಯೋಗ್ಯ ಅಲ್ಲ ಅಂತ ಅಂದುಕೊಂಡ. ಅವನಿಗೆ ಅನುರೂಪವಾದಂತಹ ಒಂದು ಪಟ್ಟಣ ಬೇಕಾಗಿತ್ತು ಅವನಿಗೆ. ಆದ್ರಿಂದ ಇಡೀ ಭೂಮಂಡಲವನ್ನೆಲ್ಲ ಸುತ್ತಾಡಿದ. ಭೂಮಿಯಲ್ಲಿ ಬೇಕಾದಷ್ಟು ಪಟ್ಟಣಗಳೆಲ್ಲ ಇದ್ದುವು. ಯಾವ್ಯಾವ ಪಟ್ಟಣಗಳಿದ್ದಾವೋ ಆ ಎಲ್ಲ ಪಟ್ಟಣಗಳನ್ನು ಪರೀಕ್ಷೆ ಮಾಡಿ ನೋಡಿದ, ಯಾವೂ ತನಗೆ ಯೋಗ್ಯ ಅಲ್ಲ ಅಂತ ಅಂದುಕೊಂಡ. ಯಾಕೆ ಅಂದರೆ ಅವನಿಗೆ ವಿಷಯ ಸುಖದ ಆಸೆ ಜಾಸ್ತಿ ಇತ್ತು. ವಿಷಯ ಪದಾರ್ಥಗಳ ಸುಖವನ್ನ ಅನುಭವಿಸ್ಲಿಕ್ಕೆ ಅದು ಅನುಕೂಲ ಆಗಿರಬೇಕಾಗಿತ್ತು ಆ ಪಟ್ಟಣ. ಅವನಿಗೆ ಒಂದೆರಡು ವಿಷಯ ಪದಾರ್ಥಗಳ ಅಪೇಕ್ಷೆ ಇರಲಿಲ್ಲ. ಎಲ್ಲಾ ವಿಷಯ ಪದಾರ್ಥಗಳ ಸುಖವನ್ನೂ ಅನುಭವಿಸಬೇಕು ಅಂತ ಬಯಸಿದ್ದ. ಎಲ್ಲಾ ವಿಷಯ ಪದಾರ್ಥಗಳ ಸುಖವನ್ನು ಅನುಭವಿಸ್ಲಿಕ್ಕೆ ಯೋಗ್ಯವಾದಂತಹ ಪಟ್ಟಣಗಳು ಯಾವುದೂ ಇರಲಿಲ್ಲ. ಆ ಪಟ್ಟಣಗಳು ಅವನೇನು ಭೂಮಿಯಲ್ಲಿ ನೋಡ್ತಾ ಇದ್ದಾನೆ, ಬೇಕಾದಷ್ಟು ಪಟ್ಟಣಗಳೆಲ್ಲ ಇದ್ದುವು. ಆದರೆ ಅದು ಯಾವುದೂ ಕೂಡ ಆಯಾ ವಿಷಯ ಭೋಗಕ್ಕೆ ಆ ಪಟ್ಟಣಗಳು ಸಾಕಾಗಲಿಲ್ಲ.
ಎಲ್ಲಾ ವಿಷಯ ಭೋಗಗಳನ್ನು ಅನುಭವಿಸಬೇಕು ಅಂತ ಬಯಸಿದ್ದಾದ್ರಿಂದ ಅವನಿಗೆ ಅವನೇನು ಮನಸ್ಸಿನಲ್ಲಿ ಅಂದುಕೊಂಡಿದ್ದ ಅಂತಹ ಒಂದು ಪಟ್ಟಣ ಅವನಿಗೆ ಸಿಗಲಿಲ್ಲ. ಎಲ್ಲಾ ವಿಷಯ ಭೋಗಗಳನ್ನೂ ಅನುಭವಿಸಬೇಕು ಅನ್ನೋ ಆಸೆಯಿಂದ ಅದಕ್ಕೆ ಅನುರೂಪವಾದಂತಹ ಒಂದು ಪಟ್ಟಣ ಬೇಕು ಅಂತ ಬಯಸಿ ಎಲ್ಲ ಭೂಮಂಡಲವನ್ನು ಸುತ್ತಾಡಿದ್ದ. ಅವನಿಗೆ ಯೋಗ್ಯವಾದ ಪಟ್ಟಣ ಎಲ್ಲಿಯೂ ಸಿಗಲೇ ಇಲ್ಲ ಅವನಿಗೆ. ನ ಸಾಧು ಮೇನೇತಾ ಸರ್ವಾಹ ಭೂತಳೇ ಯಾವತಿ ಪುರಃ ಕಾಮಾನ್ ಕಾಮಯಮಾನೋಸೌ ತಸ್ಯ ತಸ್ಯಾಭಿಪತ್ತಯೇ ಸ ಏಕದಾ ಹಿಮವತೋ ದಕ್ಷಿಣೇಶ್ವಥ ಸಾನುಷು ದದರ್ಶ ನವಭಿರ್ದ್ವಾರ್ಭಿಃ ಪುರೀಂ ಲಕ್ಷಿತಲಕ್ಷಣಾಂ. ಹೀಗೆ ಇಡೀ ಭೂಮಂಡಲದಲ್ಲಿ ಎಲ್ಲಾ ಕಡೆಗೂ ಹುಡುಕ್ತಾ ಒಂದು ಸಲ ಹಿಮಾಲಯ ಪರ್ವತದ ದಕ್ಷಿಣದ ತಪ್ಪಲಿನ ಪ್ರದೇಶದಲ್ಲಿ, ಹಿಮಾಲಯ ಪರ್ವತದ ದಕ್ಷಿಣ ಭಾಗ, ಹಿಮವತೋ ದಕ್ಷಿಣೇಶು ಅಥ ಸಾನುಷು, ಸಾನು ಅಂದರೆ ತಪ್ಪಲು ಪ್ರದೇಶ, ಹಿಮಾಲಯ ಪರ್ವತದ ತಪ್ಪಲು ಪ್ರದೇಶ, ಭಾರತದ ಭೂಪ್ರದೇಶ. ಅಲ್ಲಿ ಒಂದು ಪಟ್ಟಣವನ್ನ ನೋಡಿದ, ಬಹಳ ಚೆನ್ನಾಗಿತ್ತು. ನವಭಿಃ ದ್ವಾರ್ಭಿಃ ಲಕ್ಷಿತ ಲಕ್ಷಣಾಂ ಪುರೀಂ. ಆ ಪಟ್ಟಣಕ್ಕೆ 9 ಬಾಗಿಲುಗಳಿದ್ವಂತೆ. 9 ಬಾಗಿಲುಗಳಿಂದ ಕೂಡಿರ್ತಕ್ಕಂತಹ ಒಳ್ಳೆ ಲಕ್ಷಣಗಳಿಂದ ಒಪ್ಪುವ ಒಂದು ಪಟ್ಟಣ ಅದು ಸಿಕ್ತವನಿಗೆ. ಭಾರತ ಭೂಪ್ರದೇಶದಲ್ಲಿ ಹಿಮವತಃ ದಕ್ಷಿಣೇಶು, ಹಿಮಾಲಯ ಪರ್ವತದ ದಕ್ಷಿಣ ಭಾಗ, ಅಲ್ಲಿ ಅವನಿಗೆ ಒಳ್ಳೆ ತಾನು ಏನು ಅಂದುಕೊಂಡಿದ್ದ, ಯಾವ ರೀತಿಯಾದ ಒಂದು ಪಟ್ಟಣ ಬೇಕು ಅಂತ ಅವನು ಬಯಸಿದ್ದ, ಅದಕ್ಕೆ ಸರಿಯಾದಂತಹ ಒಂದು ಪಟ್ಟಣ ಅವನಿಗೆ ಅಲ್ಲಿ ಕಾಣಿಸ್ತು. ಹಿಮಾಲಯ ಪರ್ವತದ ದಕ್ಷಿಣ ಪ್ರದೇಶ ಅಲ್ಲಿ ಅವನಿಗೆ ಸಿಕ್ಕಿದೆ. ಅಂತಹ ಪಟ್ಟಣವನ್ನ ನೋಡಿದ. ಸ ಏಕದಾ ಹಿಮವತೋ ದಕ್ಷಿಣೇಶ್ವಥ ಸಾನುಷು ದದರ್ಶ ನವಭಿರ್ದ್ವಾರ್ಭಿಃ ಪುರೀಂ ಲಕ್ಷಿತಲಕ್ಷಣಾಂ. ಒಂದು ನಿಮಿಷ. ಏನು ಕೇಳಿಸ್ತಾ ಇಲ್ಲ ಆಚಾರ್ಯ.
ಒಂದು ನಿಮಿಷ ಹೇಳ್ತೇನೆ. ಇಲ್ಲಿ ಆಚಾರ್ಯರ ತಾತ್ಪರ್ಯನ ಕೊನೆಗೆ ಬರೆದಿದ್ದಾರೆ. ಅದನ್ನ ಅಲ್ಲೇ ಕೊನೆಯಲ್ಲೇ ಇಟ್ಕೊಂಡ್ಬಿಡೋಣ ಅಂತ, ಅಲ್ಲಿ ಇಟ್ಕೊಳ್ಳೋ ಅಥವಾ ಈಗಲೇ ಹೇಳಲ್ಲ ಅಂತ ನೋಡ್ತಾ ಇದ್ದೇನೆ. ಈಗಲೇ ನಾವು ಅದನ್ನು ತಿಳ್ಕೊಂಡು ಬಿಟ್ರೆ ಒಳ್ಳೇದು. ಅರವತ್ತೊಂದು ಶ್ಲೋಕ ಆದ ಮೇಲೆ ಅಲ್ಲಿ ಕೊಟ್ಟಿದ್ದಾರೆ. ಇದು ಕಥೆ ಏನಿದೆ, ಪುರಂಜನ ಉಪಾಖ್ಯಾನ ಅಂತ ಇದಕ್ಕೆ ಹೆಸರು. ನಾರದ ಮಹರ್ಷಿಗಳು ಪುರಂಜನ ಮಹಾರಾಜನ ಕಥೆಯನ್ನ ಹೇಳ್ತಾ ಇದ್ದಾರೆ. ಹಿಂದೆ ಪುರಂಜನ ಎಂಬುದಾಗಿ ಒಬ್ಬ ರಾಜ ಇದ್ದ ಅಂತೇನು ಕಥೆಯನ್ನ ಹೇಳ್ತಾ ಇದ್ದಾರಲ್ಲ, ಈ ಕಥೆ ಅವನು ಕಂಡಂತಹ ರಾಜ, ಅವನು ಕಂಡಂತಹ ನಗರ, ಆ ನಗರದಲ್ಲಿ ಮುಂದೆ ನಡೀತಕ್ಕಂತಹ ಎಲ್ಲ ಚರಿತ್ರೆಗಳು. ಪುರಂಜನಿ ಅಂತ ಒಬ್ಬಳು ಬರ್ತಾಳೆ, ಅವಳನ್ನ ನೋಡ್ತಾನೆ, ಮದುವೆ ಮಾಡ್ಕೊಳ್ತಾನೆ ಅಂತೆಲ್ಲ ಬರ್ತದೆ ಕಥೆ. ಈ ಇಡೀ ಕಥೆ ಪೂರ್ತಿ ಕಾಲ್ಪನಿಕ. ಇದು ವಸ್ತುತಃ ನಡೆದಂತಹ ಕಥೆ ಅಲ್ಲ, ಇದು ಪೂರ್ತಿ ಒಂದು ಕಲ್ಪನೆ. ಇದು ಈ ಕಥೆಯನ್ನ ಅವರೇ ಕಲ್ಪನೆ ಮಾಡಿಕೊಂಡು ನಾರದರು ಹೇಳಿದ್ದು. ಇದು ನಿಜವಾಗಲೂ ಹೇಳಬೇಕು ಅಂದರೆ ಪ್ರಾಚೀನ ಬರಿಹಿ ಎಂಬ ರಾಜನದ್ದೇ ಕಥೆ. ಅವನ ಕಥೆಯನ್ನೇ ಈ ನಾರದ ಮಹರ್ಷಿಗಳು ಬೇರೆ ರಾಜನ ಕಥೆಯಾಗಿ ಕಲ್ಪಿಸಿಕೊಂಡು ಅಪ್ರಸ್ತುತ ಪ್ರಶಂಸ ಅನ್ನೋ ಅಲಂಕಾರ, ಅದು ಒಂದು ರೀತಿ ಆಲಂಕಾರಿಕವಾದ ಭಾಷೆಯಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ ಅಂತ ವಿಶ್ವನಾಥ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಇದು ನಿಜವಾಗಲೂ ನಡೆದ ಕಥೆ ಅಲ್ಲ. ಪುರಂಜನ ಅಂತ ಯಾರ ರಾಜನೂ ಇರಲಿಲ್ಲ. ಅವನು ಈ ರೀತಿ ಹುಡುಕೊಂಡು ಹೋಗಿ ದಕ್ಷಿಣದ ಹಿಮಾಲಯ ಪ್ರದೇಶದಲ್ಲಿ ಅವನು ಒಂದು ಪಟ್ಟಣವನ್ನು ನೋಡಿದ್ದು, ಒಳಗೆ ಹೋಗಿದ್ದು, ಇದೆಲ್ಲ ಕಥೆ ಸುಮ್ಮನೆ ಒಂದು ಕಾಲ್ಪನಿಕವಾದ ಕಥೆ ಅಂತ ವಿಶ್ವನಾಥ ವ್ಯಾಖ್ಯಾನದಲ್ಲಿ ಬರೆದಿದ್ದಾರೆ. ಈ ರೀತಿ ನಡೆದೇ ಇಲ್ಲ. ಈ ಪ್ರಾಚೀನ ಬರ್ಹಿ ರಾಜನ ಕಥೆಯನ್ನೇ ಬೇರೆ ರಾಜನ ಕಥೆಯನ್ನೋ ರೀತಿಯಲ್ಲಿ ನಾರದರು ವರ್ಣನೆ ಮಾಡಿ ಹೇಳಿದ್ದಾರೆ ಆಲಂಕಾರಿಕ ಭಾಷೆಯಲ್ಲಿ ಅಂತ. ಆದರೆ ಜೀವಗೋಸ್ವಾಮಿ ವ್ಯಾಖ್ಯಾನದವರು ಮಾಡುವಾಗ ಈ ವಿಶ್ವನಾಥ ವ್ಯಾಖ್ಯಾನದಲ್ಲಿ ಹೇಳಿರೋದನ್ನ ಅವರು ಒಪ್ಪೋದಿಲ್ಲ. ಅದೆಂಗೆ ನಾರದರು ತಾವೇ ಸ್ವತಃ ಕಲ್ಪನೆ ಮಾಡ್ಕೊಂಡು ಹೇಳಲಿಕ್ಕೆ ಸಾಧ್ಯ? ಹೇಳುವಾಗ ಇಲ್ಲಿ ನಾರದರು ಇತಿಹಾಸಂ ಪುರಾತನಂ ಅಂತ ಹೇಳಿದ್ದಾರೆ. ಪುರಾತನವಾದ ಇತಿಹಾಸವನ್ನ ಹೇಳ್ತೇನೆ ಅಂತ ನಾರದರು ಸುಳ್ಳು ಹೇಳ್ತಾರೇನು? ನಾರದರು ಹೇಳಿದ ಮಾತು ಸುಳ್ಳು ಆಗಬಾರದು. ಆದ್ರಿಂದ ಇದು ಪುರಾತನ ಇತಿಹಾಸ ಅಂತಂದ್ರೆ ಕಲ್ಪನೆ ಮಾಡಿದ್ದಲ್ಲ, ಇತಿಹಾಸನೇ, ಇದು ನಡೆದದ್ದೇ ಅಂತ ಜೀವಗೋಸ್ವಾಮಿ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಅದೇ ರೀತಿ ಗಿರಿಧರಿಯ ವ್ಯಾಖ್ಯಾನದಲ್ಲಿಯೂ ಕೂಡ ಅವ್ರೇನ್ ಹೇಳ್ತಾರೆ ಅಂದ್ರೆ, ನಾರದರೇ ಹೇಳ್ತಾರಂತೆ ಇದು ಪುರಾತನವಾದ ಕಥೆ ಅಲ್ಲ, ನಾನು ಕಲ್ಪನೆ ಮಾಡಿದ ಕಥೆ, ಆದರೆ ಅದರ ಮೇಲೆ ಅಶ್ರದ್ಧೆ ತೋರಬೇಡ. ನಾನು ಇದನ್ನ ಸುಮ್ಮನೆ ಕಲ್ಪನೆ ಮಾಡಿದ ಕಥೆ ಅಂತ ನೀನು ಅದರ ಮೇಲೆ
ಉದಾಸೀನ ಮಾಡಬೇಡ, ಅಶ್ರದ್ಧೆ ತೋರಬೇಡ. ನಾನು ಕಲ್ಪಿಸಿದ ಈಗಿನ ಕಥೆ ಅಲ್ಲ, ಇದು ಪುರಾತನ. ಈಗ ನಡೆದಂತಹ ಯಾವುದೋ ಒಂದು ಕಥೆ ಅಲ್ಲ, ಇದು ಪುರಾತನ. ಇದು ಅಂದ್ರೆ ಗೊತ್ತಿಲ್ಲ ಅಂತ ರಾಜ ಎಲ್ಲಿ ಯಾರಿಗೂ ಇತಿಹಾಸದಲ್ಲಿ ಕಂಡಿಲ್ಲ. ಆ ರಾಜನ ಹೆಸರು ಯಾರಿಗೂ ಎಲ್ಲೂ ಸಿಕ್ಕಿಲ್ಲ. ಆದ್ದರಿಂದ ಇದು ಸದ್ಯದಲ್ಲಿ ನಡೆದಂತಹದ್ದಲ್ಲ. ಇದು ಈಗಿನ ಕಥೆ ಅಲ್ಲ, ಇದು ನಾನು ಕಲ್ಪನೆ ಮಾಡಿದ ಪುರಾತನವಾದ ಕಥೆ ಅಂತ ಈ ರೀತಿ ಗಿರಿಧರಿಯ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಆದರೆ ನಿಜವಾಗಲೂ ಏನು, ಯಾರು ಈ ಪುರಂಜನ? ಪುರಂಜನ ಅಂದ್ರೆ ಯಾರು? ಇವನ ತಂದೆ ಯಾರು? ಇವನು ಮದುವೆ ಮಾಡಿಕೊಂಡಂತಹ ಹೆಂಡತಿ ಯಾರು? ಮಕ್ಕಳು ಯಾರು? ಇವರ ಯಾರ ಪರಿಚಯವನ್ನು ಕೂಡ ಯಾವ ವ್ಯಾಖ್ಯಾನದಲ್ಲೂ ಹೇಳಿಲ್ಲ. ಇವನ ತಂದೆ, ಇವನು ಯಾರು, ಇದರ ಬಗ್ಗೆ ಯಾರೂ ಸರಿಯಾಗಿ ಬರೆದಿಲ್ಲ, ಯಾವ ವ್ಯಾಖ್ಯಾನಕಾರರು ಕೂಡ. ಅದಕ್ಕೆ ಮಧ್ವಾಚಾರ್ಯರು ಈ ಪುರಂಜನನ ಕಥೆಯನ್ನ ತಂತ್ರ ಭಾಗವತ ಅಂತನ್ನೋ ಗ್ರಂಥದ ಆಧಾರದ ಮೇಲೆ ತಿಳಿಸಿಕೊಡ್ತಾ ಇದ್ದಾರೆ. ತಂತ್ರ ಭಾಗವತದಲ್ಲಿ ಈ ಪುರಂಜನನ ಒಂದು ಚರಿತ್ರೆ ಬರ್ತದೆ. ಅದನ್ನ ಮಧ್ವಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ದೇವಜೀವಾಭಿಮಾನಿ ತು ಬ್ರಹ್ಮೈವತು ಚತುರ್ಮುಖಃ ಮಾನುಷಾಣಾಂ ತು ಜೀವಾನಾಂ ಅಭಿಮಾನಿ ಪುರಂಜನಃ ಸತು ರಾಜಾ ಹರೇ ಪುತ್ರಃ ತ್ವಾಸುರಾಣಾಂ ಕಲಿಸ್ವಯಂ ಜೀವ ಸಂಸೃತಿವತ್ತಸ್ಮಾತ್ ಪುರಂಜನ ಕಥಾಪಿತು ತಸ್ಮಾತ್ ಜೀವ ಸೃತಿ ಜ್ಞಪ್ತ್ಯೈ ಪುರಂಜನ ಕಥಾಂ ಮುನಿಃ ನಾರದೋಶ್ರಾವಯದ್ವಿದ್ವಾನ್ ನೃಪಂ ಪ್ರಾಚೀನ ಬರ್ಹಿಷಂ ಪ್ರಾಯಸ್ತು ತತ್ಕಥಾ ಜೀವೇ ಸ್ಥಿತಾ ಪ್ರತ್ಯೇಕಶೋಪಿತು ಪ್ರತ್ಯೇಕಂ ಯತ್ತು ಯುಜ್ಯೇತ ತದುನ್ನೇಯಂ ಯಥಾ ತಥಾ ಉಕ್ತಂ ಭಾಗವತೇಪ್ಯೇತತ್ ಪುರಾಣೇ ಯಾವದಿಶ್ಯತೆ ಪ್ರತ್ಯೇಕಶಸ್ತು ಜೀವಾನಾಂ ತದನ್ಯತ್ತಸ್ಯ ಕೇವಲಂ ಇತಿ ತಂತ್ರ ಭಾಗವತೆ ಅಂತ. ಈ ಪುರಂಜನ ಕಥೆಯ ಒಳಗಿನ ಅಧ್ಯಾತ್ಮ ಏನು ಅನ್ನೋದನ್ನ ತಂತ್ರ ಭಾಗವತ ನಮಗೆ ತಿಳಿಸಿಕೊಟ್ಟಿದೆ ಅಂತ ಮಧ್ವಾಚಾರ್ಯರು ಈ ಇಷ್ಟು ಶ್ಲೋಕಗಳನ್ನು ಉದಾಹರಿಸಿದ್ದಾರೆ. ಇದನ್ನು ನಾವು ಮೊದಲೇ ತಿಳ್ಕೊಂಡ್ರೆ ಸ್ವಲ್ಪ ಅನುಕೂಲ ಆಗ್ತದೆ. ಈ ಕಥೆಯನ್ನ ಕೇಳುವಾಗಲೇ ಆಗಾಗಲೇ ನಾವು ಅದನ್ನ ಅನುಸಂಧಾನ ಮಾಡ್ಕೊಳ್ಳಬಹುದು. ಏನು ಅಂದ್ರೆ, ಎಲ್ಲಾ ಜೀವಗಳಿಗೆಲ್ಲ ಚತುರ್ಮುಖ ಬ್ರಹ್ಮದೇವರು ಅಭಿಮಾನಿಗಳು. ಎಲ್ಲ ಜೀವಿಗಳಿಗೂ ಪ್ರಧಾನವಾಗಿ ಚತುರ್ಮುಖ ಬ್ರಹ್ಮದೇವರು ಅಭಿಮಾನಿಗಳು, ಜೀವೋತ್ತಮರು. ಆದರೂ ವಿಶೇಷವಾಗಿ ದೇವ ಜೀವ ಅಭಿಮಾನಿಗಳು ಅವರೇ ಎಲ್ಲರಿಗೂ. ಈ ಪುರಂಜನ ಆಗಲಿ ಕಲಿ ಆಗಲಿ ಅಲ್ಲ, ಮನುಷ್ಯ ಜೀವರಿಗೆ ಮಾತ್ರ ಅಭಿಮಾನಿಯಾದವನು ಪುರಂಜನ. ದೇವತೆಗಳಿಗೆ ಅವರಿಗೆಲ್ಲ ವಿಶೇಷವಾಗಿ ಚತುರ್ಮುಖ ಬ್ರಹ್ಮದೇವರು ಅಭಿಮಾನಿಗಳಾಗಿದ್ದಾರೆ. ಪುರಂಜನ ಅಂತನ್ನೋನು ಮನುಷ್ಯ ಜೀವರಿಗೆ ಮಾತ್ರ ಅಭಿಮಾನಿ, ಮನುಷ್ಯ ಜೀವಾಭಿಮಾನಿ. ಅಸುರ ಜೀವರಿಗೆ ಅಭಿಮಾನಿ ಕಲಿ, ಅದಕ್ಕೆ ಪುರಂಜನ ಅಲ್ಲ. ದೇವತೆಗಳಿಗೆಲ್ಲ ಅಭಿಮಾನಿಗಳು ಚತುರ್ಮುಖ ಬ್ರಹ್ಮದೇವರು. ಕಲಿ ಅವನು ಅಸುರ ಜೀವರುಗಳಿಗೆಲ್ಲ ಅಭಿಮಾನಿ.
ಮನುಷ್ಯ ಜೀವರೇನಿದ್ದಾರಲ್ಲ ಅವರಿಗೆ ಅಭಿಮಾನಿಯಾದವನು ಪುರಂಜನ ಅಂತ ಒಬ್ಬ ರಾಜ. ಇವನು ಹರಿಯ ಪುತ್ರ. ಪುರಂಜನ ಹರಿಯ ಮಗ. ಸತುರಾಜ ಹರೇ ಪುತ್ರ ಅಂತ ತಂತ್ರ ಭಾಗವತ. ಹರಿಯ ಮಗ ಅವನು ಮನುಷ್ಯ ಜೀವರಿಗೆ ಅಭಿಮಾನಿಯಾದ್ದರಿಂದ ಅವನ ಕಥೆ ಪ್ರಾಯ ಎಲ್ಲ ಜೀವ ಸಂಸಾರಿಗಳ ಕಥೆಯೇ. ಜೀವ ಸಂಸಾರಿಗಳಾದಂತಹ ಜೀವರುಗಳೇನಿದ್ದಾರಲ್ಲ ಅವರ ಕಥೆಯಂತೆಯೇ ನಡೀತದೆ ಅವನ ಕಥೆ. ಹೀಗೆ ಕಥೆಗಳು ಒಂದೇ ರೀತಿ ಇರೋದ್ರಿಂದ ಜೀವರ ಸಂಸಾರವನ್ನ ಪರ್ಯಾಯವಾಗಿ ತಿಳಿಸ್ತಕ್ಕಂತಹ ಉದ್ದೇಶದಿಂದ ಜ್ಞಾನಿಗಳಾದಂತಹ ನಾರದ ಮುನಿಗಳು ಪ್ರಾಚೀನ ಬರ್ಹಿ ಅನ್ನೋ ರಾಜನಿಗೆ ಈ ಪುರಂಜನ ಕಥೆಯನ್ನ ಹೇಳಿದರು. ಭಾಗವತದಲ್ಲಿ ಈ ಪುರಂಜನನ ಕಥೆಯನ್ನ ನಾರದ ಮಹರ್ಷಿಗಳು ಪ್ರಾಚೀನ ಬರ್ಹಿಗೆ ಹೇಳಿದ್ದು ಕಾರಣ ಏನು ಅನ್ನೋದನ್ನ ತಂತ್ರ ಭಾಗವತ ಹೀಗೆ ಹೇಳಿದೆ. ಎಲ್ಲಾ ಜೀವರುಗಳ ಕಥೆನೇ ಇದು, ನಮ್ಮ ನಿಮ್ಮ ಕಥೆಗಳೇನೆ ಇದು. ಯಾಕೆಂದ್ರೆ ಎಲ್ಲಾ ಜೀವರುಗಳ ಮನುಷ್ಯ ಜೀವರುಗಳ ಅಭಿಮಾನಿಯಾದವನು ಪುರಂಜನ ಅಂತ. ಆ ಪುರಂಜನನ ಕಥೆ ಅಂದ್ರೆ ಸಾಧಾರಣವಾಗಿ ಎಲ್ಲಾ ಜೀವರುಗಳ ಕಥೆ ಒಂದೇ ರೀತಿ ಇರ್ತದೆ. ಹೆಚ್ಚಿನ ಮಟ್ಟಿಗೆ ಆ ಕಥೆ ಜೀವನ ವಿಷಯದಲ್ಲಿಯೂ ಪ್ರತಿಯೊಂದು ಅಂಶದಲ್ಲೂ ಸರಿ ಹೋಗ್ತದೆ. ಅವನ ಕಥೆಯನ್ನು ಕೇಳ್ತಾ ಕೇಳ್ತಾ ಹೋಗುವಾಗ ನಾವೇನು ಜೀವನವನ್ನು ನಡೆಸ್ತಾ ಇದ್ದೇವೆ ಅದಕ್ಕೆ ಅದನ್ನ ಹೊಂದಾಣಿಕೆ ಮಾಡಿಕೊಳ್ಬೇಕು. ಅದು ಸಾಧಾರಣವಾಗಿ ಎಲ್ಲಾ ವಿಷಯದಲ್ಲೂ ಅವನ ಕಥೆ ಎಲ್ಲಾ ಜೀವರ ಕಥೆಯಂತೆಯೇ ಇರ್ತದೆ. ಒಂದೊಂದಿರೋದಿಲ್ಲ, ಅದನ್ನು ಬಿಟ್ಬಿಡಿ. ಯಾವ ಅಂಶದಲ್ಲಿ ಇಬ್ಬರಲ್ಲಿಯೂ ಸಮಾನವಾಗಿ ಕೂಡ್ತದೋ ಅದನ್ನ ಮಾತ್ರ ಯಥಾವತ್ತಾಗಿ ಊಹೆ ಮಾಡಿಕೊಳ್ಬೇಕು. ಎಲ್ಲವೂ ಎಲ್ಲರ ಜೀವನದಲ್ಲಿಯೂ ನಡೆಯೋದಿಲ್ವಲ್ಲ. ಪುರಂಜನ ಮಹಾರಾಜನ ಕಥೆಯಲ್ಲಿ ಬರುವ ಅಂಶಗಳು ಯಾರ್ಯಾರ ಜೀವನದಲ್ಲಿ ಯಾವ್ಯಾವ ಅಂಶ ಸರಿಸಮಾನವಾಗಿ ಕೂಡ್ತದೋ ಅದನ್ನ ಅವರವರು ತಮ್ಮ ತಮ್ಮ ಜೀವನದ ಕಥೆಯನ್ನ ಹೇಳ್ತಾ ಇದ್ದಾರೆ ಅಂತ ಅಲ್ಲಲ್ಲೇ ಊಹೆ ಮಾಡ್ಕೊಳ್ಬೇಕು. ಇದನ್ನ ಭಾಗವತದಲ್ಲೇನೆ ಹೇಳಿದ್ದಾರೆ ಅಂತ ತಂತ್ರ ಭಾಗವತ ಹೇಳ್ತಾ ಇದೆ. ಜೀವರ ವಿಷಯದಲ್ಲಿ ಅಂದ್ರೆ ಪ್ರತಿಯೊಬ್ಬ ಜೀವರು ಕೂಡ ಎಲ್ಲಾ ಜೀವರ ಒಂದು ಚರಿತ್ರೆಗಳಲ್ಲಿ ಈ ಪುರಂಜನ ಚರಿತ್ರೆಯ ಯಾವ ಯಾವ ಅಂಶಗಳಲ್ಲಿ ಸಾಮ್ಯ ಇದೆಯೋ ಆ ಅಂಶಗಳನ್ನ ಮಾತ್ರ ಜೀವರ ವಿಷಯದಲ್ಲಿ ಇಟ್ಟುಕೊಂಡು ಉಳಿದ ಅಂಶಗಳನ್ನ ಕೇವಲ ಪುರಂಜನನಿಗೆ ಸಂಬಂಧಪಟ್ಟದ್ದು ಅಂತ ತಿಳ್ಕೊಳ್ಬೇಕು. ಕೆಲವು ಪುರಂಜನನಿಗೆ ಮಾತ್ರ ಸಂಬಂಧಪಟ್ಟದ್ದು ಅಂತ ತಿಳ್ಕೊಂಡ್ಬಿಡ್ಬೇಕು. ಯಾಕೆ ಅದು ನಮಗನ್ವಯ ಆಗೋದಿಲ್ಲ, ಆ ಥರ ನಮ್ಮ ಜೀವನದಲ್ಲಿ ನಡೆದಿಲ್ಲ ಅಂತ ಆದ್ರೆ. ಯಾರ್ಯಾರ ಜೀವನದಲ್ಲಿ ಏನೇನು ನಡೆದಿರ್ತದೋ ಅದಕ್ಕೆ ಸರಿಸಮಾನವಾಗಿ ಆ ಪುರಂಜನನ ಕಥೆಯಲ್ಲೂ ಇತ್ತು ಅಂದ್ರೆ ಅದನ್ನ ಆ ಜೀವರ ಕಥೆ ಅಂತ ಇಟ್ಟುಕೊಳ್ಬೇಕು. ಇದು ನಮ್ದೇ ಕಥೆ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಬೇಕು. ಯಾವ ಅಂಶಗಳಲ್ಲಿ ಆ ಪುರಂಜನನ ಕಥೆಯಲ್ಲಿ ಬಂದ ಅಂಶಗಳು ನಮ್ಮ ಜೀವನದಲ್ಲಿ ಇಲ್ವೋ ಅದನ್ನ ಬಿಟ್ಟು ಅದು ಕೇವಲ ಆ ಪುರಂಜನ ರಾಜನ ಕಥೆ ಅಂತ ಇಟ್ಕೊಂಡ್ಬಿಡ್ಬೇಕು. ಹೀಗೆ ಪುರಂಜನ ಅಂತನ್ನೋ ಒಬ್ಬ ಯಾವನೋ ರಾಜನ ಕಥೆಯನ್ನ ಹೇಳ್ತಾ ಇದ್ದಾರೆ, ಅದು ಅವನಿಗೆ ಮಾತ್ರ ಸಂಬಂಧಪಟ್ಟದ್ದು ಅಂತ ತಿಳ್ಕೊಳ್ಬೇಡ್ರಿ. ಇದು ಎಲ್ಲಾ ಜೀವರುಗಳ ಕಥೆ. ಆ ಪುರಂಜನ ಅಂತನ್ನೋನು ಜೀವಾಭಿಮಾನಿ, ಮನುಷ್ಯ ಜೀವರ ಅಭಿಮಾನಿಯಾಗಿರ್ತಕ್ಕಂಥವನು. ಹಾಗಾಗಿ ಪುರಂಜನ ಮಹಾರಾಜನ ಕಥೆಯನ್ನ ಹೇಳುವಾಗ ಅದು ಎಲ್ಲಾ ಜೀವರ ಕಥೆಯನ್ನೇ ನಮ್ಮ ಕಥೆಗಳನ್ನೇ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ರಿ. ತಿಳ್ಕೊಂಡು ನಮ್ಮ ನಮ್ಮ ಜೀವನದಲ್ಲಿ ಆ ಪುರಂಜನನ ಕಥೆಯಲ್ಲಿ ಬಂದಂತಹ ಯಾವ ಯಾವ ಅಂಶಗಳು ನಮ್ಮ ಜೀವನದಲ್ಲೂ ನಡೆದಿದೆಯೋ ಅದೆಲ್ಲವೂ ನಮ್ಮ ಕಥೆಯನ್ನೇ ಹೇಳ್ತಾ ಇದ್ದಾರೆ ನಾರದರು ಅಂತ ತಿಳ್ಕೊಳ್ರಿ. ಯಾವುದು ಇಲ್ಲವೋ ಆ ಅಂಶವನ್ನ ಅದು ಪುರಂಜನಗೆ ಮಾತ್ರ ಅಂತ ಬಿಟ್ಟು ಬಿಡ್ರಿ ಅಂತ ಇದು ತಂತ್ರ ಭಾಗವತ ಅಂತನ್ನೋ ಗ್ರಂಥ ತಿಳಿಸಿಕೊಡ್ತಾ ಇದೆ. ಇದು ಬಿಟ್ರೆ ಬೇರೆ ಇನ್ನೆಲ್ಲಿಯೂ ಕೂಡ ಈ ಪುರಂಜನನ ಕಥೆಯ ಬಗ್ಗೆ ವಿವರಣೆ ಬಂದಿಲ್ಲ.
ಯಾರು ಈ ಪುರಂಜನ, ಇವನ ತಂದೆ ಯಾರು, ಇದರ ಬಗ್ಗೆ ಎಲ್ಲೂ ಬೇರೆ ಕಡೆಗೆ ವಿವರಣೆ ಇಲ್ಲ. ತಂತ್ರ ಭಾಗವತದಲ್ಲಿ ಮಾತ್ರ ಹೇಳಿದ್ದಾರೆ. ಅದನ್ನ ಮಧ್ವಾಚಾರ್ಯರು ಇಲ್ಲಿ ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ಇಷ್ಟು ತಿಳ್ಕೊಂಡು ಇನ್ನು ಮುಂದೆ ನಾವು ಈ ಕಥೆಯನ್ನ ಕೇಳಿಸ್ಕೊಳ್ತಾ ಹೋದ್ರೆ ಆವಾಗ ನಮಗೆ ಅರ್ಥ ಆಗ್ತದೆ, ಓ ಇದು ನಮ್ಮ ಬಗ್ಗೆನೇ ಹೇಳ್ತಾ ಇರೋದು ಅಂತ. ಹಾಗಾಗಿ ಆ ಪುರಂಜನ ಅಂತ ಒಬ್ಬ ರಾಜ ಇದ್ದ. ಆ ಪುರಂಜನನಿಗೆ ಅವಿಜ್ಞಾತ ಸಖ ಇದ್ದ. ಅವಿಜ್ಞಾತ ಅಂತ ಅವನಿಗೆ ಹೆಸರು. ಒಬ್ಬ ಗೆಳೆಯ. ಅವನು ಏನು ಮಾಡ್ತಾನೆ ಅಂತನ್ನೋದು ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಅವನ ನಡವಳಿಕೆಗಳು ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಅವನು ಗೆಳೆಯನಾಗಿ ಇದ್ದ. ಅದೆಲ್ಲ ಮುಂದೆ ನೋಡೋಣ, ಏನು ಯಾರು ಅವನು ಏನು ಅಂತ. ಇವನು ಮಾತ್ರ ಕೇವಲ ವಿಷಯ ಸುಖಗಳನ್ನು ಅನುಭವಿಸಬೇಕು ಅಂತ ಅಪೇಕ್ಷೆ ಪಟ್ಟು ಒಳ್ಳೆ ಪಟ್ಟಣ ಬೇಕು ಅಂತ ಹುಡುಕ್ತಾ ಇಡೀ ಭೂಮಂಡಲವನ್ನು ಸುತ್ತಿದ. ಎಲ್ಲಿಯೂ ಕೂಡ ಸಮಾಧಾನ ಆಗತಕ್ಕಂತಹ ಪಟ್ಟಣ ಸಿಗಲಿಲ್ಲ. ಕೊನೆಗೆ ಹಿಮಾಲಯ ಪರ್ವತದ ದಕ್ಷಿಣ ಸಾನುವಿನಲ್ಲಿ ಅವನಿಗೆ ಒಂದು ಪಟ್ಟಣ ಕಾಣಿಸ್ತು. ಅದು ಅವನಿಗೆ ಎಲ್ಲಾ ಲಕ್ಷಣಗಳಿಂದ ಕೂಡಿದೆ ಅಂತ ಅನಿಸ್ತು. ಅಂತಹ ಒಂದು ಪಟ್ಟಣವನ್ನ ನೋಡಿದ. ಸ ಏಕದಾ ಹಿಮವತೋ ದಕ್ಷಿಣೇಶ್ವಥ ಸಾನುಷು ದದರ್ಶ ನವಭಿರ್ದ್ವಾರ್ಭಿಃ ಪುರೀಂ ಲಕ್ಷಿತ ಲಕ್ಷಣಾಂ. 9 ಬಾಗಿಲುಗಳಿಂದ ಕೂಡಿರ್ತಕ್ಕಂತಹ ಒಂದು ಪಟ್ಟಣ. ಅಂತಹ ಪಟ್ಟಣವನ್ನ ನೋಡಿದ. ಮುಂದೇನಾಯ್ತು ಅನ್ನೋದನ್ನ ಮತ್ತೆ ನಾಳೆ ದಿವಸ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯ ನಮಸ್ಕಾರ. ನಮಸ್ಕಾರ ಆಚಾರ್ಯ. ಇದು ಪುರಂಜನ ಬಂದು ಸಾತ್ವಿಕ ಜೀವನ ಇಲ್ದಿದ್ರೆ ರಾಜಸಿಕ ಜೀವನ? ರಾಜಸ ಜೀವ. ಸೊ ಅವನಿಗೆ ಬಂದು ಸುಖ ದುಃಖ ಮಿಶ್ರ ಮೋಕ್ಷದಲ್ಲಿ ಸಿಗತ್ತಾ ಅವನ್ಗೆ? ನಮಸ್ಕಾರ ಗುರುಗಳೇ. ಅದೇ ಹೇಳಿದ್ನಲ್ಲ, ಈ ಪುರಂಜನ ಅಂತ ಎಲ್ಲ ಜೀವರ ಕಥೆಗಳನ್ನೇ ಇಲ್ಲಿ ಹೇಳ್ತಾ ಇರೋದು ಆಕ್ಚುಲಿ. ಹಾಗಾಗಿ ಇದು ಒಂದು ಕಾಲ್ಪನಿಕವಾದ ಕಥೆನೇ ಇದು. ಇಲ್ಲ, ಕಥೆ ಈಗ ಪುರಂಜನ ಒಂದು ಅಭಿಮಾನಿ ದೇವತೆ, ಒಂದು ಸಾಂತಾನಿಕ ಲೋಕದಲ್ಲಿ ಒಂದು ಅಭಿಮಾನಿ ದೇವತೆ ಅಂತ ಹೇಳಿದಾಗ ಅವನು ಒಬ್ಬ ಜೀವ ಅಂತ ತರ ಒಬ್ಬ ಇರ್ಬೇಕು ಅಂದ. ಈ ಕತೆ ಬಿಟ್ಬಿಡಿ, ಕತೆಗಳೆಲ್ಲ ತುಂಬಾ ಇರತ್ತೆ. ಆ ಕತೆ ಇದು ಆ ಜೀವ ಮಾತ್ರ ನಾವು ನೋಡ್ಕೊಳ್ಳೋಣ. ಆ ಜೀವ ಬಂದು ಒಂದು ಸಾತ್ವಿಕನ ರಾಜಸಿಕನ ಅದು ಅಂತೂ ಕೇಳ್ಬೇಕು. ಇವನು ಅದೇ ರಾಜಸ ಜೀವ ಅಂತ ಇಟ್ಟುಕೊಳ್ಬೇಕು. ಯಾಕೆಂದ್ರೆ ದೇವತೆಗಳಿಗೆ ಅಭಿಮಾನಿ ಚತುರ್ಮುಖ ಬ್ರಹ್ಮದೇವರು, ಅಸುರರಿಗೆಲ್ಲ ಅಭಿಮಾನಿ ಕಲಿ, ಮನುಷ್ಯ ಜೀವರಿಗೆ ಮಾತ್ರ ಅಭಿಮಾನಿ ಪುರಂಜನ ಅಂತ ತಂತ್ರ ಭಾಗವತ ಹೇಳಿದೆ. ಹಾಗಾಗಿ ದೇವಜೀವಾಭಿಮಾನಿತು ಬ್ರಹ್ಮೈವತು ಚತುರ್ಮುಖ, ಇದು ಸಾತ್ವಿಕ ಜೀವರದ್ದು. ತಾಮಸ ಜೀವರದ್ದು ಕಲಿ. ಮಾನುಷಾಣಂತು ಜೀವಾನಾಭಿಮಾನಿ ಪುರಂಜನ ಅಂತ ಮಧ್ಯದಲ್ಲಿ ಹೇಳಿರೋದ್ರಿಂದ ರಾಜಸ ಜೀವ ಅಭಿಮಾನಿ, ಅವನು ರಾಜಸ ಅಂತ ಇಟ್ಟುಕೊಳ್ಬೇಕು. ಸೊ ಹಾಗೆ ಅಂತ ಹೇಳಿದ್ರೆ ನಾವೆಲ್ಲರೂ ಒಂದು ಮನುಷ್ಯೋತ್ತಮ ಅಧಮ ಅಂತ ಇಟ್ಕೊಳ್ಳೋಣ. ಅಧಮ ಅಲ್ಲ, ಮನುಷ್ಯೋತ್ತಮ ಉತ್ತಮದಲ್ಲಿ ಮಧ್ಯ ಅಧಮ ಅಂತ ಏನೋ ಒಂದು ಇರ್ಬೋದು ಏನೋ. ಅಲ್ಲಿ ನಾವು ಇದ್ದೀವಿ ಅಂತ ಹೇಳಿದ್ರೆ ನಮ್ಕಿಂತ ಕೆಟ್ಟವನು ನಮ್ಕಿಂತ ಕೆಟ್ಟವನು ಅವನು ಇರ್ಬೋದಾ ಅಂತ ಇರ್ಬೋದು. ನಾವು ಸಾತ್ವಿಕ ಜೀವರು ಅಂತ ಇಟ್ಟುಕೊಂಡು ಸಾತ್ವಿಕರಲ್ಲಿ ಉತ್ತಮ ಮಧ್ಯಮ ಅಧಮ ಅಂತಿದೆ ಅಲ್ವಾ, ಅದರಲ್ಲಿ ಒಂದು ಯಾವ್ದೋ ಒಂದು ಆಗಿರ್ತೇವೆ ನಾವು. ಒಂದ್ ವೇಳೆ ಸಾತ್ವಿಕರಲ್ಲಿ ಅಧಮರಾಗಿದ್ರೂ ಕೂಡ ನಮಗಿಂತ ಅವನು ಕೆಳಗಿನವನೇ ಆಗ್ತಾನೆ. ಕೆಳಗೆ. ಓಕೆ, ಸರಿ.
ಹಾ ಓಕೆ ಆಚಾರ್ಯ, ಥ್ಯಾಂಕ್ ಯು. ಧನ್ಯವಾದಗಳು. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ. ನಮಸ್ಕಾರ. ನಮಸ್ಕಾರ. ಆಚಾರ್ಯ, ಕುರುಳಿ ನಾರಾಯಣ ತಂತ್ರಭಾಗವತ ಆಚಾರ್ಯ. ಬರೆದವರು ವೇದವ್ಯಾಸರೇ ಅಲ್ವಾ? ಆ ತಂತ್ರ ಭಾಗವತನ ತಂತ್ರಭಾಗವತ ರಚನೆ ಮಾಡಿದವರು ವೇದವ್ಯಾಸರೇ ಅಲ್ಲ? ಹೌದು. ಅಲ್ಲ, ಇದು ಬಂದು ಈ ಭಾಗವತ ಕಿಲವಾಗುವ ಇಲ್ಲ ಪ್ರತ್ಯೇಕ ಗ್ರಂಥಮ ಇದು? ಅದೊಂದು ಪ್ರತ್ಯೇಕ ಗ್ರಂಥ, ಪ್ರತ್ಯೇಕನೇ, ಆದ್ರೆ ಸ್ವಲ್ಪ ಖಿಲತ್ತರನೇ ಬರುತ್ತೆ. ಇಲ್ಲಿ 18 ಪುರಾಣಗಳು 11 ಉಪ ಪುರಾಣಗಳು ಅಂತ ಬರ್ತಲ್ಲ, ಅದ್ರೊಳಗೆ ಇದ್ರ ಬಗ್ಗೆ ಏನಾರ ಹೇಳಿದಾರ ತಂತ್ರ ಭಾಗವತ ಬಗ್ಗೆ? ಅದರೊಳಗೆ ಇದ್ರ ಬಗ್ಗೆ ಹೇಳೋದು ಅಂದ್ರೆ ಅಲ್ಲ, 18 ಪುರಾಣಗಳು, ವಾಮನ ಪುರಾಣ, ಇದು ಆತರ ಪುರಾಣಗಳು ಬರ್ತಲ್ಲ, ಅದ್ರೊಳಗೆ ಭಾಗವತ ಅನ್ನೊಂದಿದೆ. 18 ಉಪ ಪುರಾಣಗಳು ಇದೆಲ್ಲ, ಅದ್ರೊಳಗೂ ಈ ತಂತ್ರ ಭಾಗವತ ಎಂಬುದು ಇದೆಯಾ ಅಂತ ಕೇಳಿದೆ. ಉಪ ಪುರಾಣಗಳಲ್ಲೇ ಸೇರ್ತದ ಅಂತನ? ಇರ್ಬೋದೇನ, ನೋಡ್ತೇನೆ ನಾನು. ಸರಿ. ಉಪ ಪುರಾಣಗಳಲ್ಲಿ ಸೇರ್ತಾ ಅಥವಾ ಪ್ರತ್ಯೇಕವಾಗಿ ಇನ್ನೊಂದು ಗ್ರಂಥನ ಅಂತ? ಮೋಸ್ಟ್ಲಿ ಅದ್ರಲ್ಲಿ ಉಪ ಪುರಾಣಗಳಲ್ಲಿ ಸೇರ್ಬೋದು. ಸರಿ. ಆಚಾರ್ಯ, ನಾರಾಯಣನ ಈ ಪುರಂಜಯ ಬಂದು ಮನುಷ್ಯನಿಯ ಅಭಿಮಾನ ಎಂಬುದು ಏನು ಹೇಗ ಕಲ್ಪನೆ ಹೇಳ್ತೀರಿ? ಮನುಷ್ಯನಿಯ ಬಂದು ಅಭಿಮಾನ ದೇವದ ಹೇಳ್ತೀರಿ. ಸೊ ಈಗ ಮತ್ತೆ ಅಭಿಮಾನಿ ದೇವಲಾಗ ಇಲ್ಲವ ನಮ್ಮ ಅಭಿಮಾನಿ ದೇವತೆ ಅಲ್ಲ, ಅಭಿಮಾನಿ. ಕಲಿ ದೇವತೆ ಅಲ್ಲ, ಕಲಿ ದುಷ್ಟ, ಅವನು ಅಸುರರಿಗೆಲ್ಲ ಅಭಿಮಾನಿ. ಓಕೆ, ಇವ ಮನುಷ್ಯನಿಯ ಅಭಿಮಾನಿ ಹಂಗೇನ್ ಇಟ್ಟಿನ್ರ? ಇವ್ರೊಳಗ ದೇವತೆ ಇದ್ದಾರೆ ಅಲ್ವಾಗ, ಅಭಿಮಾನಿ ದೇವತೆಗಳು? ಅವನು ಒಳಗೆ ದೇವತೆಗಳಿರ್ತಾರೆ, ಎಲ್ಲರೊಳಗೂ ದೇವತೆ, ಕಲಿಯೊಳಗೂ ದೇವತೆಗಳಿದ್ದೇ ನಡೆಸೋದು. ಆದ್ರೆ ಅಸುರ ಜೀವರು ಅಂತ ಏನೇನಿದ್ದಾರೆ ಅವರಿಗೆಲ್ಲ ಅಭಿಮಾನಿಯಾದವನು ಕಲಿ. ಅವರೆಲ್ಲರ ಪಾಪದ ಇದು ನಡೆಸೋನು ಅವನ ಒಳಗೆ ಕೂತು. ಹಾಗೆ ಮಧ್ಯಮ ಜೀವಿಗಳು, ಮನುಷ್ಯರು ಯಾರಿದ್ದಾರೆ, ಆ ಮನುಷ್ಯರ ಒಳಗೆ ಅಭಿಮಾನಿಯಾಗಿ ಮಾಡುವವನು ಇವನು. 24 ತತ್ವದಲ್ಲಿ ಅವ ಇದ್ದಾನೆ ಅಂತ ತಗೋಬೇಕ? 24 ತತ್ವಗಳಲ್ಲಿ ಹೇಗೆ? ಈಗ ಮನತತ್ವ ಅಹಂಕಾರವಾದ ರುದ್ರದೇವರು, ರೈಟ್? ನೀವೇನ ಹೇಳ್ತೀರಿ? ಇವನ ಒಳಗ ಬಂದು ದೇವತೆ ಇದ್ದಾರ, ಅಭಿಮಾನ ದೇವ ಇದ್ದಾರ ಹೇಳ್ತೀರ. ಇವ ಬಂದು ನಮ್ಮ ಕಾರ್ಯ ಮಾಡ್ತಾನಾಗ ನಾವು ಬಂದು ಮಾತಾಡ್ತೇವೆ, ಕೆಟ್ಟ ಮಾತು ಮಾಡ್ತೇವೆ, ನಾವು ಒಳ್ಳೇದು ಮಾತಾಡ್ತೇವೆ, ಆತರ ಚಿಂತನೆ ಮಾಡ್ತೇವೆ ನಾವು. ಸೊ ಇದೆಲ್ಲ ಮಾಡಂತವನ ಅವನ ಇಲ್ಲ ಇವನಿಗೆ ಒಂದು ಪರ್ಟಿಕ್ಯುಲರ್ ಕೆಲಸ ಮುಟ್ಟಿ ಇದೆಯಾ? ಮಧ್ಯಮ ಕಾರ್ಯಗಳನ್ನೇನು ನಾವು ಮಾಡ್ತೇವಲ್ಲ, ಅದು ಇವನಿಂದ ನಡೆಯುತ್ತೆ ಅಂತ ಇಟ್ಕೊಳ್ಬೇಕು. ಅದೇ ಈಗ ಒಳ್ಳೆ ಕೆಲಸಗಳನ್ನ ನಾವು ಮಾಡ್ತೇವೆ, ಅದನ್ನ ನಮ್ಮೊಳಗೆ ದೇವತೆಗಳು ಕೂತು ಮಾಡಿಸ್ತಾರೆ ಅಂತ ಹೇಳ್ತೇವೆ. ಕೆಟ್ಟ ಕೆಲಸಗಳನ್ನೇನು ಮಾಡ್ತೇವೆ ಅದನ್ನ ಒಳಗೆ ಕೂತು ಕಲಿ ಮೊದಲಾದ ರಾಕ್ಷಸರು, ದೈತ್ಯರು ಮಾಡಿಸ್ತಾರೆ ಅಂತೇವಲ್ಲ. ಹಾಗೆ ಮಧ್ಯಮ, ಆ ಕಡೆ ಕೆಟ್ಟದು ಅಲ್ಲ, ಈ ಕಡೆ ಒಳ್ಳೇದು ಅಲ್ಲ, ಮಧ್ಯಮ ಕೆಲಸಗಳು, ನಮ್ಮ ಸಂಸಾರ ಜೀವನ, ಅದರ ಬಗ್ಗೆ ನಾವು ಮಾಡೋ ಕೆಲಸಗಳು, ಅದನ್ನೆಲ್ಲ ಇವನು ಮಾಡಿಸ್ತಾನೆ ಒಳಗೆ ಕೂತು ಅಂತ ಇಟ್ಕೋಬೇಕು. ಗುರುಗಳೇ, ನಂದೊಂದು ಸಜೆಷನ್, ಕತೆ ಮುಗಿಬೇಕಾದ್ರೆ ಅವ್ರವ್ರು ಗೊತ್ತಾಗತ್ತೆ ತಾವು ಎಲ್ಲೆಲ್ಲಿ ಇದೀವಿ ಅಂತ, ಆತರ ಅನ್ಸ್ಕೋಬೋದ ನಾವು? ಯಾಕಂದ್ರೆ ನಾನು ಕೇಳಿದಿರಿ ಮುಂಚೆ ಒಂದ್ಸತಿ, ಕತೆ ಮುಗಿಬೇಕಾದ್ರೆ ನಮ್ಗೆ ಒಂದೊಂದು ಪದ್ಯ ಶ್ಲೋಕ ಓದ್ಬೇಕಾದ್ರೂ ನಮ್ಗೆ ಗೊತ್ತಾಗತ್ತೆ, ಓ ಇದೆಲ್ಲ ನಾವ್ ಆತರ ಅವತ್ ಮಾಡಿದೀವಿ. ಮನುಷ್ಯರೆಲ್ರೂನೇ ಆಲ್ಮೋಸ್ಟ್ ಎಲ್ಲ ರಾಜಸ ಗುಣ ಜಾಸ್ತಿ ಇರೋರು ಇದಾರೆ, ಆಸೆ ಇಲ್ದೇ ಇರೋರು ಯಾರೂನೇ ಇಲ್ಲ ಪ್ರಪಂಚದಲ್ಲಿ. ಬಟ್ ತುಂಬಾ ಇವಾಗ ಭಾಗವತ ಕೇಳ್ಬೇಕಾದ್ರೆ ನಾನು ತುಂಬಾ ಸಾತ್ವಿಕ ಆಗಿರ್ತೀನಿ, ನಮ್ಗೆ ಗೊತ್ತಾಗತ್ತೆ. ಅಂಡ್ ದೇವ್ರ ಪ್ರವಚನ ಕೇಳ್ಬೇಕಾದ್ರೆ ಸಾತ್ವಿಕ ಆಗಿರ್ತೀವಿ, ಕೆಲವು ಒಳ್ಳೆ ದಾನ ಧರ್ಮ ಮಾಡ್ಬೇಕಾದ್ರೆ ಸಾತ್ವಿಕ ಆಗಿರ್ತೀವಿ. ಮತ್ತೆ ನಮ್ಗೆ ಅಂತ ಆಸೆಗಳು ಇದ್ದೇ ಇರತ್ತಲ್ಲ, ಅದು ಯಾವಾಗ್ಲೂ 24/7 ನಾವು ಸಾತ್ವಿಕ ಆಗಿ ಇರಕ್ಕ ಸಾಧ್ಯ ಇಲ್ಲ. ಅವಾಗ ಕೇಳ್ಬೇಕ ರಾಜಸ ಗುಣ ಬರ್ಬೇಕಾರೆಲ್ಲ ಪುರಂಜನ ನಾವು ಜ್ಞಾಪಿಸ್ಕೋಬೇಕು, ಆ ತರ ನನ್ಗ ಅನ್ಸತ್ತೆ. ಇನ್ವೇ ಕತೆ ನಮ್ಗೆ ಗೊತ್ತಾಗ್ಬೋದು ಅವ್ರವ್ರು ಎಲ್ಲೆಲ್ಲಿ ಇದೀವಿ ಅಂತ. ಕರೆಕ್ಟ್, ಅದು ಒಂದ್ ರೀತಿ ಕರೆಕ್ಟೇ. ನಾ ಎಲ್ಲ ಕಣ್ಣಿ ಇದೆ, ಕಣ್ಣಲ್ಲಿ ಬಂದು ದೇವ್ರ ವಿಗ್ರಹ ನೋಡ್ಬೇಕು. ನಾವು ಸಿನಿಮಾ ನೋಡ್ತಾರೆ, ಇಲ್ಲಿ ಕ್ರಿಕೆಟ್ ಮ್ಯಾಚ್ ನೋಡ್ತಾರೆ ಇಟ್ಟಿಲ್ರಿ, ಕಣ್ಣಿ ಅಭಿಮಾನಿ ಸೂರ್ಯ, ರೈಟ್? ಅವಂದ ಬಂದು ಇದು ಮಾಡ್ತಾನ. ಆಗ ಈ ತರ ನಾವು ಬಂದು ಒಂದು ಕೆಟ್ಟ ಸಿನಿಮಾ ನೋಡ್ತಾರೆ ಇಟ್ಟಿಲ್ರಿ, ಒಂದು ಎಕ್ಸಾಂಪಲ್. ಆಗ ಆ ಕಣ್ಣೊಳಗ ಬಂದು ಈ ಪುರಂಜಯ ಇದ್ದು, ಆ ಪುರಂಜನ ಒಳಗೆ ಬಂದು ಸೂರ್ಯ ಇದ್ದು ಕೆಲಸ ಮಾಡ್ತಾನೆ ಅಂತ ತಗೊಂಬೋಕ? ಹೌದೌದು, ಅದು ಸೂರ್ಯ ಇದ್ದೇ ಇರ್ತಾನೆ.
ಇವನು ಅದರಲ್ಲಿ ಒಂದು ಪಾಲಿರುತ್ತೆ. ಕೆಟ್ಟದ್ದು ಮಾಡುವಾಗ ಕಲಿದು ಪಾಲಿರುತ್ತೆ. ಅವನು ಬಾಣಾಸುರ, ಅವನು ಕಣ್ಣಿಗೆ ಅಭಿಮಾನಿ. ಅವನು ಕೂತು ಅದರಲ್ಲಿ ಒಳಗೆ ತೋರಿಸ್ತಾನೆ. ನಾರ್ಮಲ್ ಆಗಿದ್ದದ್ದು ಯಾವ್ದಾದ್ರು ಇದ್ರೆ ಅದನ್ನ ಈ ಪುರಂಜನ ಒಳಗೆ, ಅವನೊಳಗೆ ಕೂತು ಸೂರ್ಯ ಕಲಿ ಕೆಟ್ಟದ್ದನ್ನು ತೋರಿಸ್ತಾನೆ. ಆ ಕೆಟ್ಟದ್ರೊಳಗೆ ಆ ಕಲಿ ಒಳಗೆ ಕೂತು ಸೂರ್ಯನೂ ಇರ್ತಾನೆ. ಸೂರ್ಯ ಅವನ ಮೂಲಕವಾಗಿ ಮಾಡಿಸ್ತಾನೆ. ದೇವತೆಗಳು ಯಾವಾಗ್ಲೂ ಇದ್ದೇ ಇರ್ತಾರೆ. ಕೆಟ್ಟದ್ದಾಗುವಾಗ್ಲೂ, ನಾರ್ಮಲ್ ಆಗುವಾಗ್ಲೂ, ಒಳ್ಳೇದಾಗುವಾಗ್ಲೂ ದೇವತೆಗಳಂತೂ ಇದ್ದೇ ಇರ್ತಾರೆ. ಆಯ್ತು ಸರ್, ಆಯ್ತು ಸರ್, ನಮಸ್ಕಾರ. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ಹರೇ ನಮಃ.